ಬೇಕಾದ್ರೆ ಆಟೋಗೆ 10 ರೂಪಾಯಿ ಕೊಡ್ತಾರಲ್ಲ, ಆ 10 ರೂಪಾಯಿ ನನಗೆ ಕೊಡಕ್ಕಿಲ್ಲ. ಬಿಕಾಸ್ ಈ ಕೈಯಲ್ಲಿ ಲಕ್ಷನ ನೋಡಿದೀನಿ, ಕೋಟಿನೂ ನೋಡಿದೀನಿ. ಬಿಕಾಸ್ ಒಂದ್ ಬಿಸ್ನೆಸ್ ಪರ್ಸನ್ ಅಂದ್ರೆ ಲಕ್ಷ ಕೋಟಿ ಹಿಂಗ್ ಬರುತ್ತೆ, ಹಿಂಗ್ ಹೋಗುತ್ತೆ. ಬಟ್ ನಾಳೆ ನೋಡ್ರೆ ಅಕೌಂಟ್ ಜೀರೋನೂ ಇರುತ್ತೆ. ಸೊ ಆ ಎಲ್ಲಾ ಫೇಸ್ ನಾನು ನೋಡಿದೀನಿ. ಆ 10 ರೂಪಾಯಿ ವ್ಯಾಲ್ಯೂ ಏನಂತ ನಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ಈ ತರ ಸಿಚುವೇಶನ್ ಕ್ರಿಯೇಟ್ ಆಗ್ಬೇಕು. ಬಿಕಾಸ್ ಒಬ್ಬ ಮನುಷ್ಯ ಮೂಲೆಯಲ್ಲಿ ಒಂದು 5 ತಿಂಗಳು ಒಬ್ರು ಮೂಲೆಯಲ್ಲಿ ಕುತ್ಕೊಳ್ತಾರೆ ಅಂದ್ರೆ ಇಟ್ಸ್ ನಾಟ್ ಅ ಈಸಿ ಥಿಂಗ್ ಆಕ್ಚುಲಿ ಹೇಳ್ಬೇಕಂದ್ರೆ. ನಂಗೆ ಗೊತ್ತಿಲ್ಲ ಸರ್, ನಿಜ ನನ್ನ ಹಂಗೆ ಅವ್ಳು ಬಿಟ್ಟಿದ್ರೆ ಮೋಸ್ಟ್ಲಿ ಇವತ್ತು ನಾನು ಡೆಫಿನೆಟ್ಲಿ ಆ ಸಿಚುವೇಶನ್ ಇರ್ತಿದ್ನೇನೋ. ನಾವು ಏನಕ್ಕೆ ಈ ಭೂಮಿಗೆ ಬಂದಿದೀವಿ ಅನ್ನೋದು ನಮ್ಗೆ ಅರ್ಥ ಆಗಲ್ಲ. ಅದು ಅರ್ಥ ಆಗ್ಬೇಕಂದ್ರೆ ಗುರುಗಳು ಬೇಕು ಸರ್. ನಾವ್ ಇಲ್ಲಿರೋದಕ್ಕೆ ಕಾರಣ ಏನು ಅಂತ ತಿಳ್ಕೊಳಕ್ಕಾದ್ರೂ ನಾವು ಗುರುಗಳು ಬೇಕು. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಲಕ್ಷ್ಮಿ ಅಂತ, ನಾನು ಬ್ಯಾಂಗ್ಳೂರಿಂದ ಬಂದಿರೋದು. ಈ ದೇವಸ್ಥಾನಕ್ಕೆ ಬಂದ ಸ್ಟಾರ್ಟಿಂಗ್ ಅಲ್ಲಿ ಅಳು ಬಿಟ್ರೆ ಬೇರೆ ಏನು ನನ್ಗೆ ಗೊತ್ತಿಲ್ಲ, ಕಣ್ಣೀರಷ್ಟೇ ಇದ್ದಿದ್ದು. ಬೇಕಾದ್ರೆ ಆಟೋಗೆ 10 ರೂಪಾಯಿ ಕೊಡ್ತಾರಲ್ಲ, ಆ 10 ರೂಪಾಯಿ ನನಗೆ ಕೊಡಕ್ಕಿದ್ದಿಲ್ಲ. ಬಿಕಾಸ್ ಈ ಕೈಯಲ್ಲಿ ಲಕ್ಷನ ನೋಡಿದೀನಿ, ಕೋಟಿನೂ ನೋಡಿದೀನಿ. ಬಿಕಾಸ್ ಒಂದ್ ಬಿಸ್ನೆಸ್ ಪರ್ಸನ್ ಅಂದ್ರೆ ಲಕ್ಷ ಕೋಟಿ ಹಿಂಗ್ ಬರುತ್ತೆ, ಹಿಂಗ್ ಹೋಗುತ್ತೆ. ಬಟ್ ನಾಳೆ ನೋಡ್ರೆ ಅಕೌಂಟ್ ಜೀರೋನೂ ಇರುತ್ತೆ. ಸೊ ಆ ಎಲ್ಲಾ ಫೇಸ್ ನಾನು ನೋಡಿದೀನಿ. ಆ 10 ರೂಪಾಯಿ ವ್ಯಾಲ್ಯೂ ಏನಂತ ನಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ಈ ತರ ಸಿಚುವೇಶನ್ ಕ್ರಿಯೇಟ್ ಆಗ್ಬೇಕು. ಬಿಕಾಸ್ ಯೂನಿವರ್ಸ್ ಕ್ರಿಯೇಟ್ ಮಾಡ್ತಾರೆ ನಮ್ಗೆ. ಒಬ್ಬ ಮನುಷ್ಯ ಮೂಲೆಯಲ್ಲಿ ಒಂದು 5 ತಿಂಗಳು ಒಬ್ರು ಮೂಲೆಯಲ್ಲಿ ಕುತ್ಕೊಳ್ತಾರೆ ಅಂದ್ರೆ ಇಟ್ಸ್ ನಾಟ್ ಅ ಈಸಿ ಥಿಂಗ್ ಆಕ್ಚುಲಿ ಹೇಳ್ಬೇಕಂದ್ರೆ. ನಂಗೆ ಗೊತ್ತಿಲ್ಲ ಸರ್, ನಿಜ ನನ್ನ ಹಂಗೆ ಅವ್ಳು ಬಿಟ್ಟಿದ್ರೆ ಮೋಸ್ಟ್ಲಿ ಇವತ್ತು ನಾನು ಹೇಳ್ಬಾರ್ದು, ಮೆಂಟಲ್ ಆ ವರ್ಡ್ ಎಲ್ಲ ಯೂಸ್ ಮಾಡ್ಬಾರ್ದು ಆಕ್ಚುಲಿ. ಬಟ್ ಡೆಫಿನೆಟ್ಲಿ ಆ ಸಿಚುವೇಶನ್ ಇರ್ತಿದ್ನೇನೋ. ನಾನು ನಮ್ಮವ್ರು ಅನ್ಕೊಂಡೆಲ್ಲ ಬಿಟ್ಟು ಹೋಗ್ತಾರಲ್ಲ, ಆ ಸಿಚುವೇಶನ್ ಮಾತ್ರ ಆ ಮನುಷ್ಯನ್ಗೆ ಅರ್ಥ ಮಾಡ್ಸುತ್ತೆ ಜೀವನ ಏನು ಅಂತ. ತಾಳ್ಮೆ ಇಟ್ಕೊಂಡ್ರೆ ದೇವ್ರು ಎಲ್ಲಾನು ಕೊಡ್ತಾನೆ. ಥ್ಯಾಂಕ್ ಗಾಡ್ ಇವತ್ ನನ್ಗೆ ದೇವ್ರು ಎಲ್ಲಾನು ಕೊಟ್ಟಿದ್ದಾರೆ ಸರ್. ಬಟ್ ನಾನು ಇಲ್ಲಿ ಬಂದಿದ್ದು ಒಂದು ಡೇ ಇದೆಯಲ್ಲ, ಅದನ್ನ ನಾನು ಮರಿಬಾರ್ದು, ಯಾವತ್ತೂ ಮರಿಬಾರ್ದು. ಇಲ್ಲಿ ಬಂದಾಗೆಲ್ಲ ನಾನು ನೆನ್ಸ್ಕೊಳ್ಬೇಕು, ನನ್ ಡೇ 1 ಬಂದಾಗ ಹೆಂಗಿದ್ದೆ, ಇಲ್ಲಿ ಇವತ್ ನಾನು ಹೆಂಗಿದ್ದೀನಿ. ಈ ತರ ಗುರುಗಳ ಆಶೀರ್ವಾದ ಬೇಕೇ ಬೇಕು. ಏನೇ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳ್ತಾರೆ. ಇದು ಇಷ್ಟು ಚಿಕ್ಕ ಸಂವಿಧಾನ, ಬಟ್ ಎಷ್ಟು ಪವರ್ಫುಲ್ ಅಂದ್ರೆ ಐ ಕ್ಯಾನ್ ನಾಟ್ ಎಕ್ಸ್ಪ್ಲೇನ್ ಇವನ್ ಅಷ್ಟು. ಯಾಕಂದ್ರೆ ಅಷ್ಟು ಮನಸ್ಸಲ್ಲಿ ದುಃಖ, ನೋವು, ಖುಷಿ, ಪ್ರೌಡ್ನೆಸ್ ಎಲ್ಲಾನು ಇದೆ. ಬಿಕಾಸ್ ಲೈಫ್ ಅಲ್ಲಿ ತುಂಬಾನೇ ಸೋತ್ಬಿಟ್ಟಿದೀನಿ ಸರ್. ತುಂಬಾ ಸೋತಿ ಇವತ್ ಹೆಂಗಿದೀನಿ ಲೈಫ್ ಅಲ್ಲಿ ಅಂದ್ರೆ ಏನಾದ್ರೂ ಬರ್ಲಿ ಬಿಡು, ನಾನ್ ಬದುಕಿದೀನ, ನನ್ನಲ್ಲಿ ಶಕ್ತಿ ಇದೆಯಾ, ನಾನ್ ಅದನ್ನ ಕಮ್ ಬ್ಯಾಕ್ ಮಾಡ್ತೀನಿ. ಆ ಲೆವೆಲ್ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ ಅಂದ್ರೆ ಇವನ್ ನನ್ ಮೇಲೆ ನನ್ಗೆ ಪ್ರೌಡ್ ಫೀಲ್ ಆಗುತ್ತೆ. ಯಾಕೆಂದ್ರೆ ಆ ಒಂದು ದೇವ್ರು ಆ ಶಕ್ತಿ ನನಗೆ ಕೊಟ್ಟಿದ್ದಾರೆ. ಆ ದೇವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ಬಿಟ್ಟು, ನಾವು ಅಷ್ಟು ದೊಡ್ಡವರಲ್ಲ ಥ್ಯಾಂಕ್ಸ್ ಹೇಳಕ್ಕೆ. ಯಾವತ್ತೂ ಅವ್ರಿಗೆ ನಮಸ್ಕಾರ ಮಾಡ್ತೀವಿ, ಅದಷ್ಟೇ ನಮ್ ಕೈಲಿ ಮಾಡಕ್ಕಾಗೋದು. ನಾವ್ ಏನಕ್ಕೆ ಈ ಭೂಮಿಗೆ ಬಂದಿದೀವಿ ಅನ್ನೋದು ನಮ್ಗೆ ಅರ್ಥ ಆಗಲ್ಲ. ಅದ್ ಅರ್ಥ ಆಗ್ಬೇಕಂದ್ರೆ ಗುರುಗಳು ಬೇಕು ಸರ್. ನಾವ್ ಇಲ್ಲಿರೋದಕ್ಕೆ ಕಾರಣ ಏನು ಅಂತ ತಿಳ್ಕೊಳಕ್ಕಾದ್ರೂ ನಾವು ಗುರುಗಳು ಬೇಕು. ನೀವು ವಿಲ್ ಕಮ್ ಬ್ಯಾಕ್ ವಿತ್ ಎವ್ರಿಥಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ಸ್ ಯು ಆಲ್ಸೋ. ರಾಘವೇಂದ್ರ ಸ್ವಾಮಿಗೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು.